ಏನಿವತ್ತು ವಿಶೇಷ? ಇನ್ನೇನು, ದೇವ್ರ ಮನೆ ದೀಪದ ಥರ ನಾನು ಯಾವಾಗಲೂ ದಗದಗ ಅಂತ ಉರಿತಿರ್ಬೇಕಾ? ದೇವ್ರ ಮುಂದೆ ಇರೋ ದೀಪ ನಮ್ಮ ಬದುಕಿಗೆ ದಾರಿ ತೋರಿಸುತ್ತೆ. ಆದರೆ ನಿನ್ನ ಕೋಪ ನಮ್ಮ ಬದುಕನ್ನ ಹಾಳು ಮಾಡುತ್ತೆ. ರೀ, ನಾನು ಮಾತಾಡಿದ್ರೆ ತಪ್ಪು, ಮಾತಾಡಲಿಲ್ಲ ಅಂದರೆ ತಪ್ಪು. ಏನು ಮಾಡಬೇಕು ಅಂತ ನೀವೇ ಹೇಳಿ. ಸರಿ ಬಿಡು. ಹಾ, ಮಕ್ಕಳೆಲ್ಲ ಎಲ್ಲಿ ಕಾಣ್ತಾ ಇಲ್ಲ? ರೂಮಲ್ಲಿದ್ದಾರೆ, ಓದ್ಕೋತಾ ಇದ್ದಾರೆ. ಹಾ, ಇವತ್ತು ಮೇಘ ಕಾಲೇಜ್ಗೆ ಸೀರೆ ಉಟ್ಕೊಂಡು ಹೋಗಿದ್ಲಲ್ಲ, ಎತ್ನಿಕ್ ಡೇ ಹೇಗಾಯ್ತು ಅಂತ ಹೇಳಬೇಕಿತ್ತು ಅಲ್ವಾ? ಹುಷಾರಾಗಿದ್ದಾಳೆ ತಾನೆ? ನಳಿನಿ, ನನಗೆ ಅವತ್ತು ಆ ಕನಸು ಬಿದ್ದಾಗಿಂದ ತುಂಬ ಭಯ ಆಗ್ತಿದೆ ಕಣೆ. ಎಲ್ಲಿ ನನ್ನ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ. ರೀ, ಬಿದ್ದ ಕನಸುಗಳೆಲ್ಲ ನಿಜ ಆಗ್ತವ? ಇದು ಒಳ್ಳೆ ಕತೆ ಕಣ ನಿಂದು. ಅಲ್ಲ, ಅವತ್ತು ನನ್ನ ಕನಸಿನ ಬಗ್ಗೆ ಹೇಳಿದಾಗ ನನ್ನೇ ತಮಾಷೆ ಮಾಡ್ಕೊಂಡು ನಕ್ಕೆ. ಇವತ್ತು ಕನಸು ನಿಜ ಆಗತ್ತಾ ಅಂತ ಕೇಳ್ತಿದ್ಯಲ್ಲ, ಏನಾಗಿದೆ ನಿಂಗೆ ಇವತ್ತು? ಸುಮ್ಮನೆ ಕೇಳ್ದೆ. ಮೇಘನ್ ಜೊತೆ ಮಾತಾಡ್ಬೇಕು. ಮೇಘ, 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 ಮಗಳೇ, ಏನಾಯ್ತು? ಯಾಕೋ ಹೀಗಿದ್ಯಾ? ಕಣ್ಣೆಲ್ಲ ಹತ್ತು ಹತ್ತು ಕೆಂಪಾಗಿ ಊದ್ಕೊಂಡಿರೋ ಹಾಗಿದೆ. ಯಶಮ್ಮ, ಏನಾಯ್ತು? ಏನಾದರೂ ಜಗಳ ಮಾಡಿದ್ಯಾ ಹೇಗೆ? ಇಲ್ಲಪ್ಪ, ಅವಳು ಕಾಲೇಜಿಂದ ಬಂದಾಗಿಂದ ಹಂಗೆ ಇದ್ದಾಳೆ. ಏನಾಯ್ತು ಮಗಳೇ? ಕಾಲೇಜಲ್ಲಿ ಏನಾದರೂ ಸಮಸ್ಯೆನಾ? ನನ್ನ ಹತ್ರ ಹೇಳು. ನಡೆದಿರೋ ವಿಷಯ ಗೊತ್ತಾದ್ರೆ ಅಪ್ಪ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೇನು ಹೇಳ್ಬಾರ್ದು. ಹಾಗೆಲ್ಲ ಏನಿಲ್ಲಪ್ಪ, ಯಾಕೋ ತುಂಬಾ ತಲೆನೋಯ್ತಾ ಇದೆ ಅಷ್ಟೇ. ತಲೆನೋವಿಗೆ ಯಾರು ನೊಂದ್ಕೋತಾರ? ನೀನು ನಂಗೊಂದು ಫೋನ್ ಮಾಡಿ ಹೇಳಿದ್ರೆ ಬರ್ತಾ ತಲೆನೋವಿನ ಮಾತ್ರೆ ತಗೊಂಡ್ಬರ್ತಿದ್ದೆ. ಇರು, ಶಾಮನ್ ಕಳಿಸಿ ತರಿಸ್ತೀನಿ. ಅಪ್ಪ, ಇವಾಗ ಪರವಾಗಿಲ್ಲ, ಏನ್ ಬೇಡ.